लाल साहब की दोस्त करा दे, लाल साहब की दोस्त करा दे। ಹೇಳ್ರಿ ಸರ್. ಈ ಉಡುಪಿ ಮಂಗಳೂರಿನಿಂದ ನಿನ್ನ ವಸ್ತಿ ಬಂದ ನೋಡಿ ಯಾರು ಹುಡ್ರು ಯಾರ್ಯವ್ರು ಎದ್ದೇಳ್ರಿ ಬಂದಾರ ಸರ್. ಈಗ ನೀನು ಬುತ್ತಿ ಕಗ್ಗಂತ ಬಿಚ್ಚಿಲು ಬಿಚ್ಚ ಹೇಳು ಏನ ಯಾರಿಗೆ ಗೊತ್ತಾಗಲ್ಲ ಹಂಗ ಆ ಗಂಟು ಬಿಚ್ಚಲಪ್ಪ. ಯಾರಿಗೆ ಗೊತ್ತಾಗ್ಲಾರ್ದಂಗೆ ಗಂಡು ಬಿಚ್ಚಿರುತ್ತೆ. ನನಗೇನು ಅಂಜಿಕಿಲ್ಲ. ಮತ್ತು ಹೊಡೆದ ಹೇಳಪ್ಪ ಅಂತಂದ್ರೆ ಹೊಡೆದ ಹೇಳಿ. ಬೇಡ ಅಂತಾರ. ಏನು ಮಾಡ್ತೀರಿ ಅಣ್ಣಾರ? ಬೇಡ ಅಂದ್ರ ಏನಾದ್ರು ಕೊಡ್ತೀನಿ ಅಂದ. ನನಗೇನು ಅಂಜಿಕಿಲ್ಲ. ಮತ್ತು ಹೊಡೆದ ಹೇಳಪ್ಪ ಅಂತಂದ್ರೆ ಹೊಡೆದ ಹೇಳಿ. ಬೇಡ ಅಂತಾರ. ಏನು ಮಾಡ್ತೀರಿ ಅಣ್ಣಾರ? ಬೇಡ ಅಂದ್ರ ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕ ಅಂದಾಗ ಇಡೀ ಬಂದ ಭಕ್ತರಿಗೆ ಜಗತ್ತಕ್ಕ ನನ್ನ ಆಶೀರ್ವಾದ ಇರ್ತೈತಿ. ಇಲ್ಲಿ ಕಂದ್ರೆ ಇರೋಂಗಿಲ್ಲ ನೋಡ್ರಿ ಅಣ್ಣಾರ, ನಿಮ್ಮ ಮ್ಯಾಗ ಹೇಳಿದ್ರು ನೋಡ್ರಿ ಅವ್ರು. ಎಲ್ಲರಿಗೂ ಬಂತು ಜಗತ್ತಕ್ಕ ದುಡ್ಕೋ. ಅದನ್ನ ಹೆಂಗ ಆಟ ಆಡಿ ನಿನ್ನ ದಾರಿಗೆ ತರ್ತೀನೋ ನಾ ತರ್ತೀನಿ. ಆಯ್ತು ಸರ್ ಕೊಡ. ಏ ಶಿವಲಿಂಗ, ನಿಮ್ಮ ಮಳೆಯನ್ ಕರ್ಕೊಂಡ್ ಬಂದಿಯಲ್ಲ ಇವನ್ನ ಉಪ್ಪು ಅಂತ ಊದಿದ್ರೆ ಗಾಳಿಗೆ ಹಾರುವಂತ ಆ ವಸ್ತುಕ ಆಶೆ ಮಾಡ್ಬೇಡ ಅಂತ ಹೇಳ. ನಾನು ಬೂದಿ ನಂಬಣ್ಣ ದುಡ್ಕೋಣ ಅಂತೇನು ಹೇಳ್ಯಾನ. ನೀ ಕಲ್ತಂತ ಸರ್ಟಿಫಿಕೇಟ್ ತಗೊಂಡು ಅಜ್ಜನ ದರಗಕ್ಕೆ ಗಿರಿಗೆ ತಗೊಂಬಾರಪ್ಪ ಅಂತ ಹೇಳ್ಯಾನ. ಹೌದನ್ರಿ? ಆ ಪ್ರಕಾರ ನಾಳೆ ಅಮಾಸೆ ನಿನ್ನ ಸರ್ಟಿಫಿಕೇಟ್ ತಗೊಂಡ ನನ್ನ ದರ್ಗಾ ಹತ್ತಪ್ಪ, ನನ್ನ ಬೂದಿ ನಂಬ. ನಮ್ಮೊಂದು ಹಣೊಂದು ಕೊಟ್ಟದ್ದು ಯಾವತ್ತ ಈಗೇನು ಆದ್ದು ಕೊಡ್ತಾನೆ ಅದ್ರಾಗ 101 ಪರಿಸರ ಇರ್ತಾವ. ಸರಿ ಆಯ್ತು. ಅದು ಒಂದಕ್ಕ ಸಂಬಂಧಪಟ್ಟುದಿಲ್ಲ ಅದ. ಸರಿ. ಅದರಂತೆ ನಂಬಿ ನಡ್ಕೋರಿ ನೀವು. ಆಯ್ತಾಯ್ತು. ಆ ಹುಡುಗ ಪ್ರಸಾದ್ ಕೊಡಪ್ಪ. ಅಣ್ಣಾರ ಹೊರಗೆ ಕುಂತು ಬಿಡ್ರಿ. ಬಿಜಾಪುರದ ಹೆಣ್ಮಗಳು ಬಂದವರು ಎದ್ದೇಳ್ರಿ ಅಕ್ಕರ ಬಂದ್ರಿ.
ಗಂಡ ಹ್ಞೂ ರೀ ಈಕಿ ದಾರಿ ಒಳಗಿಲ್ಲ ಅಂತಪ್ಪ. ಹೌದನ್ರಿ ಹೌದನ್ರಿ ಮಕ್ಕಳು ಒಬ್ಬ ಮಗ ಈಗ ಹ್ಞೂ ತಮ್ಮ ಜಾತಿ ತಮ್ಮ ಕುಲದ ಬಿಟ್ಟು ಬದ್ಲಿ ಹುಡುಗಿ ಪ್ರೀತಿಸ್ಯಾನ. ಬದ್ಲಿ ಹುಡುಗಿ ಕೂಡ ಅದನ ಅಕ್ಕಿನ ಲಗ್ನ ಆಗವ ನಾನಂತನೂ ಅನ್ನಕತ್ತ. ಹೌದನ್ರಿ ಅಂದಿದ್ದು ಕರೆಯವ್ರ ಅಂದಾರ ಕರೆ ಅಂತ ಮಗಂದ ಹಂಗ ತಂದಿ ಹ್ಞೂ 2 ವರ್ಷ ಆತು ಒಟ್ಟ ಈಕಿ ಫೋನ್ ಎತ್ತುವಲ್ಲ. ಮತ್ತೆ ಕೂಡ್ಸಂಗ್ ಮಾಡ್ರಿ ಮತ್ತೆ ನಿಮ್ಮ ಪದಕ್ಕೆ ಬಂದಾರ ಅಲ್ಲ ಇನ್ನೊಬ್ಬ ಕೆಮ್ಮ ಅದ ಕುಡಿಯಾಳಕ್ಕೆ ಅಲ್ಲೇ ಸರಸ್ರಿ ಅವ್ರಿಗೆ ಮತ್ತೆ ನೀವು ಕೂಡ್ಸು ದೇವ್ರ ಹಂಗ ಸರ್ಸು ಹಂಗ. ಹ್ಞೂ ರೀ ಈ ಹೆಣ್ಮಾಳ ದುಡುಕಿ ನನ್ನ ಮನ್ಸಿಗೆ ಬರ್ಬೇಕು. ಹಾಂ 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 ಅದು ಮಾಡಿ ಅಕ್ಕಾರ ಆ ಟೈಪ್ ಮಾಡ್ಬೇಕು ನೋಡಿ. ಈಗ ಅಜ್ಜ ಕೊಡ್ತಾನೆ ಹೇಳ್ಯಾರ ನಿಮ್ಮ ಮುಂದೆ ಈಗ ಸರ್ ಕೊಡಪ್ಪ. ಆ ಪ್ರಕಾರ ಬಿಡ್ಕೊಡಿ. ಏ ಇಂಡಿ ಕಡೆ ಎಲ್ಲಾರು ತಾಯಿ ತಂದಿ ಮಗ ಅದಾರ ಇದ್ದಾರೆ ಬರ್ರಿ ಯಜಮಾನ್ರು ನೀವು ಬರ್ರಿ. ಎಲ್ತೋ ಅವ್ರು ಇಲ್ಲಿ ನಡಿತೈತಿ ಇಲ್ಲಿ ಅಕ್ಕಾರ ಅದಾರ. ನೀವು ತಂದೆ ತಾಯಿ ಕುಂತು ಬಿಡ್ರಿ, ನಿಮ್ ಕೆಲ್ಸ ಏನಿಲ್ಲ. ಕುಂದ್ರಿ ನಿಮ್ಗೆ ವಾರ ಹೇಳಿನಿ ಕುಂದ್ರಿ. ನೋಡಮ್ಮ, ಒಂದ ವರ್ಷದೊಳಗ ಇಂಥ ಪರಿಸ್ಥಿತಿ ಬಂದು ಒಡ್ಡೈತಿ ನಿನಗೆ. ಹ್ಞೂ ಅಲ್ವಾ? ಬೇರೆ ಏನಾರ ಯಾಕೆ ಇರೋಲ್ದ. ಹ್ಞೂ ರೀ ಈಗ ಅಜ್ಜಿ ಏನ್ ಹೇಳಿ ಕೊಡ್ತಾನ ಆ ಪ್ರಕಾರ ತಗೊಂಡ್ ಹೋಗ್ರಿ. ತಗೊಂಡ್ ಹೋಗು, ನಾನು ಬೂದಿ ನಂಬ ಆ ತಾಯ್ತ ಹಾಕೋ. ಆ ವಸ್ತು ನಿನ್ನ ಮನೆ ಒಳಗಿಡ. ನಾನು ಬೂದಿ ನಂಬಿ ನೀನು ದುಡ್ಕೊಂಡದ್ದ ಕರೆ ಆದ್ರ ನಿನ್ನ ಗಂಡನ್ ತಂದು ನಿನಗೆ ಒಪ್ಪಿಸ್ತೀನಿ. ಅದನ್ನು ಹೇಳ ಕುಂತು ಗದಿಗ್ಯಾಗ ಹೇಳಿಲ್ಲ ಆಗಿಲ್ಲ. ಈಗ ನಾನು ಹೇಳಕತ್ತಿ ನಂಬಿ ದುಡ್ಕೋ. ನೀವು ಬುಡುಕಿ ಮಾಡ್ರಿ. ನೀವು ದುಡ್ಡು ಕೊಡಿ ನೋಡ್ರಿ ಅಜ್ಜಿಂದ. ಕುಂದ್ರಿ ಬಂದಾಗ ಇಸ್ಕೊಂಡು ಹೋದ್ರಿ. ಈ ಹೂವಿನ ಹಡಗ್ಲ್ಯಾರ ಬರ್ರಿ ಅಣ್ಣಾರ ಏನ ಬಂದ್ರಿ ಅವ್ರು. ಮನಿಗೆ ಹ್ಞೂ ಮಾಡಿಸ್ಕೊಳಕತ್ಯಾರ. ಹ್ಞೂ ರೀ ಅದನ್ನ ಇವತ್ತ ಹ್ಞೂ ಹೋಗಿ ಕರೆಕ್ಟ್ ಹ್ಞೂ 5:30 ಮೇಲೆ ಹಾಕೋಣ ಮನಿಗೆ. ಹ್ಞೂ ಆಯ್ತು ರೀ ಅಣ್ಣಾರ. ಅದನ್ನ ಹಾಕೊಂಡಿಂದ ಒಂದು ಅಮಾಸಿ ನಂತರ ಹಾಕ್ತಾನೆ. ಒಂದು ಅಮಾಸಿ ನಂತರಗ ಹತ್ತಿ ಆಶೀರ್ವಾದ ಕಾಯಿ ತಗೊಂಡ್ಬಂದ ಹ್ಞೂ ಅವಾಗ ಏನ ನಮ್ಮ ಮನಸ್ಸಿನ್ಯಾಗ ಹಾಕ್ತೀನಿ. ಹ್ಞೂ ಯಾವ ಬಿಸಿನೆಸ್ ಮಾಡುವಂತ ನಮ್ಮ ಮನಸ್ಸಿನ್ಯಾಗ ಹಾಕ್ತೀನಿ. ಹ್ಞೂ ಅದನ್ನ ಮಾಡನ್ನ ನಾ ಮತ್ತೆ ಅಲ್ಲಿ ಅಮಾಸ್ ದಿವ್ಸ ಹೇಳ್ತೀನಿಪ್ಪ. ಯಾವಾಗ ಚಲೋ ಮಾಡ್ಬೇಕು, ಯಾವಾಗ ಪೂಜೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು. ಆ ಪ್ರಕಾರ ನಂಬಿ ನಡ್ಕೋರಿ, ದುಡ್ಕೋರಿ, ಪಡ್ಕೋರಿ. ಎಲ್ಲಿ ಕಳ್ಕೊಂಡಿ ಅಲ್ಲೇ ಹುಡುಕ್ಬೇಕ. ಸ್ವಲ್ಪ ಕೂಡ ಈ ಗಜೇಂದ್ರ ಗಡದಾರು ಹುಲಿಗೆವ್ವನ ಪೂಜಾರಿ ಹುಲಿಗೆವ್ವನ ಮನಿ ಯಾರು ಬಂದಾರ. ಈಗ ಎಲ್ಲ ಒಂದು ಆ ವರ್ಷ ಆಗಕ್ ಬಂತ, ಫಿಲಿಂ 1 ವರ್ಷ ಸೆಣೆಕ್ ಆಗಕ್ ಬಂತ. ಏನೋ 1 ವರ್ಷ ಆತಪ್ಪ. 1 ವರ್ಷ ಆತನ್ರಿ. 1 ವರ್ಷ 1 ವರ್ಷ ಆತ್ರಿ.
ಇವ್ರಿಗೆ ಅಜ್ಜ ಮನೆಗೆ ಹೋಗಿ ಬಂದು 1 ವರ್ಷ ಆತು. ಮಾಡಿಸ್ಕೊಂತೀವಿ ಅಂತಂದು 1 ವರ್ಷ ಆತು. ಅದು ಇವತ್ತು ಟೈಮಿಂಗ್ ಬಂದೈತಿ. ಈಗ ಅವ್ರಿಗೆ ಹೇಳಿ ಕೊಡ್ರಿ, ಯಾವ ತರ ನಿನ್ ಮನೆಗೆ ಬಂದಾಗ ಅಜ್ಜ 1ನೇದ್ದು ಯಾವ್ದು 2ನೇದ್ದು ಯಾವ್ದು ಯಾವ ತರ ತೋರ್ಸಿ ಬಂದಾನ ಆ ತರ ಹಾಕೋಬೇಕಪ್ಪ ನೀನು. ನೋಡ್ರಿ ಅದನ್ನ ನೆನಪೈತೆ ಅದಲ್ರಿ. ಕರೆಕ್ಟ್ ಹಾಕೋಬೇಕ, ಕರೆಕ್ಟ್ ಮಾಡ್ಬೇಕ. ನಾಳೆ ಅಮಾಸಿ ನನ್ನ ದರ್ಗ ಹತ್ತು ಅಂದಾಗ ನಾನು ಆಶೀರ್ವಾದ ಮಾಡವ. ಇಲ್ಲೇ ನೀವು ಕುಂತ್ಕೊಂಡು ಇಲ್ಲೇ ಕೂಡಿಗಿ ದರ್ಗಕ್ಕ ಗಡಕ್ಕ ಇಲ್ಲೇ ಹಾವಾಡಿಸ್ತೀನಿ ಅಂದ್ರೆ ನನ್ನ ಆಶೀರ್ವಾದ ಇರುವುದಿಲ್ಲ. ಭಾಳ ಎಚ್ಚರ, ಭಾಳ ಹುಷಾರಿ. ನೀನು ಬರ್ಬೇಕ್ರಲ್ಲ ನೋಡ್ರಿ ಎಚ್ಚರ ಅಂತಂದು ಹೇಳಂತಾರ ಬರ್ತಾರ. ಅದನ್ನ ಒಳ್ಳೆ ನಾ ಹೆಂಗ ನಡೆಸ್ತೀನಿ, ಹೆಂಗ ಮಾಡ್ತೀನಿ. ಫಸ್ಟ್ ವರ್ಷನ ಏನ್ ಕೊಟ್ಟಿದ್ ನಾನು? ಏನು ಕೊಟ್ಟಿದ್ರಿ? ಏನ್ ಕೊಟ್ಟಿದ್ದ? ನಾನೆಲ್ಲ ನಿಮ್ಗೆ ದಾರಿ ಚಲೋ ನಡೆಸ್ಕೊಡ್ತೀನಿ ಅಂತ. ಕುಡಿದು ಬಿಡ ಬಿಟ್ಟ ಬಿಟ್ಟು ಹೇಳ್ರಿ. ಎಲ್ಲಿ ಬಿಟ್ಟಿಯೋ? ಇಲ್ಲಿ ನನಗೆ ಕಾಣಕತ್ತೈತಿ. ಇಲ್ಲ ರಜರ ಪೂರಾ ಕಟ್ ಮಾಡಿಲ್ಲ ನೀನು. ಪೂರ್ತಿ ಕಟ್ಟ ಮಾಡಿ ನೆನಪು ಮಾಡ್ಕೊಂಡೆ. ಎಷ್ಟು ಸಲ ಹಾದಿ ನೋಡ. ಒಮ್ಮೆ ಅದು ನೋಡುದು ಹಾದಿನಿ ತಪ್ಪಾಗೈತನ್ರಿ. ಏನು ಮುಟ್ಟಿದ್ರೆ ತಪ್ಪಾಗೈತೆ. ನಾ ಮಾಡೇ ಇಲ್ಲ, ನಾ ಮುಟ್ಟೇ ಇಲ್ಲ ಅಂದ್ರೆ ಮತ್ ನನಗ ಹೇಳ್ಬೇಕಾಗತ್ತ. ತಪ್ಪಾಗೈತೆ ಅದು ನೆಡುದಿಲ್ಲಪ್ಪ ನನಗ. ನನ್ನ ಹೆಸರಿಗೆ ತಕ್ಕಿ ತರಕ್ ಹೋಗ್ಬೇಡ್ರಿ. ಕರೆಕ್ಟ್ ಮಾಡ್ಕೋರಿ, ಕರೆಕ್ಟ್ ನಂಬ್ರಿ, ದುಡ್ಕೋರಿ, ಪಡ್ಕೋರಿ. ಪ್ರಸಾದ್ ಕೊಡ. ಗುಲ್ಬರ್ಗ 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 ಅಲ್ಲಿ ಬಾಜು ಹಳ್ಳಿ ಜೇವರ್ಗಿ ಯಾರು ಇದ್ರಿ ಗುಲ್ಬರ್ಗ ಹೋಗ್ಯಾರ್ರಿ. ಯಾರೇ ಬಾರ ಮೂಡುತ್ತ ಅವ್ರು ಉರುದಲ್ಪ ಇರಂಗೆ ಅಲ್ಲ ಕರೆ ಒಂದು ಹಂಗಾಗೈತಿ. ಮತ್ ನಾವು ಅವ್ರಿಗೆ ಏನ್ ಮಾಡುದು? ಅಲ್ಲಿ ಕುಂತು ಗದಿಯ ಹೇಳ್ಬಿಟ್ಟಿರ್ತಾನ, ಅರ್ಧ ಹೇಳಿರ್ತಾನ ಅಂತ ಹೋಗ್ಬಿಡ್ತಾರೆ ಅವ್ರು. ಮುಂಡ್ರಿಗೆ ಮುಂಡ್ರಿಗಿ ಬರ್ರಿ ಬಂದ್ರ ಸರ್. ಹೌದು ಸುಬಾ. ಹೌದು ಸರ್. ತಂದೆ ತಾಯಿ ಸಾಲ ಮಾಡೋದು, ಮಗ ಹೌದು. ಹೌದನ್ರಿ ಅದು? ಹೌದಂತ್ರಿ. ಅವ್ರೇ ಮಾಡಿದ್ರು ಒಳ್ಳೆಯದ ಮಾಡ್ಯಾರ್ರಿ. ಒಟ್ಟ ಪ್ರಶ್ನೆ ಕೂತ್ರ ಹೌದು. ಪ್ರಶ್ನೆ ಕೂತ್ರ ಐತಿ ಅದಲ್ರಿ. ನೋಡ ಪ್ರಸಾದ, ಅಮಾಸಿ ಹತ್ತಪ್ಪ ಹೆಬ್ಬಳ್ಳಿ ದರ್ಗಾ. ಗಾಡಿ ತಡಿ ಅಣ್ಣ ಇನ್ನು ನಾ ಏನ್ ಹೇಳಕತ್ತೀನಿ ನಿನಗ? ಆ ಗಾಡಿ ತಗೊಂಡು ನನ್ನ ದರ್ಗಾ ಹತ್ತಂತ ಅದನ್ನು ಹೇಳ್ಯಾನ. ಹಾಗೇನ್ ಹೇಳ್ಯಾನಿಲ್ಲ? ಮತ್ತೆ ಗಾಡಿದಂತೆ ಅಂತೇಳಿ ನನಗ ಕ್ವಶನ್ ಆಗ್ತೆ. ನಾಳೆ ಅಮಾಸಿಗೆ ತಗೊಂಡು ಅಲ್ಲಿ ಹೆಬ್ಬಳ್ಳಿಗೆ ನನ್ನ ದರ್ಗಾ ತಗೊಂಬ. ಗಾಡಿ ತುಂಬ ಅದನ್ನು ಕೊಡ್ಬೇಕನ್ನೋದು ನಿಮ್ ವಿಚಾರ. ಹೌದನ? ಕೊಡ್ಬಾರ್ದಂತೀವಿ ಅಜ್ಜ. ಮಾಡ್ಕೊಂಡ್ ತಿನ್ನೋ ದುಡ್ಕೊಂಡ್ ತಿನ್ನಪ್ಪ. ನಾ ಏನ್ ಕೇಳ್ತೀನಿ ಆ ಪ್ರಶ್ನೆ ಉತ್ತರ ಆಟ ಕೊಡು. ಈ ಸದ್ಯಕ್ಕೆ ಮಾರುವುದಿಲ್ಲ ಅದನ್ನ. ಮಾರೋದ್ ಬ್ಯಾಡ ಅಂತೀನಿ ಅಜ್ಜ. ಅಲ್ಲಿ ವಿಚಾರ ಮಾಡ್ರಿ ನಿಲ್ರಿ ಮಾರ್ಬೇಕಂತಂದ. ಅವ್ರು ವಿಚಾರ ಮಾಡಿದ್ರೆ ನಮ್ಮ ಅದನ್ನ ದರ್ಗಾಕ್ಕ ತಗೊಂಬಾರಪ್ಪ. ತರದಾಗುತ್ತೋ ಏನಿಲ್ಲ. ನಾಳೆ ಅಮಾಸಿ ದರ್ಗಾಕ್ ತಗೊಂಬ. ಅಲ್ಲಿ ಹೇಳ್ತಾರೆ ಅದನ್ನ ಅದು ಮಾರುದು ಬಿಡುದು ಅಲ್ಲಿ ಅಮಾಸಿ ದರ್ಗಾದ ಗದ್ದಿಗೆ ಮ್ಯಾಗ ಹೇಳ್ತೇನೆ. ಆಶೀರ್ವಾದ ಕಾಯಿ ಹೋಗ್ಬೇಕು. ನಂದು ನನ್ನ ಬೂದಿ ನಂಬಿ ನಡ್ಕೋರಿ. ಕೊಡು ಪ್ರಸಾದ್. ಕುದುರೆ ಬಳ್ಳಾರಿ ಬಳ್ಳಾರಿ
ಅದಾರ ಬಂದ್ರಿ ಮಗ ಶಾಣೆ ಆಗ್ಬೇಕು ಕಲಿಬೇಕು ಊರ್ ಬಿಟ್ಟು ಊರ್ ಬಂದಿರು ಸರಸ್ವತಿ ಒಲಿಬೇಕು ದಾಂಡಿ ಹತ್ಬೇಕು ಅದರಂತೆ ನನ್ನ ಬೂದಿ ನಂಬಿ ನೀವು ನಡ್ಕೊಂಡ್ರ ನಾಳೆ ಅಮಾಚಿ ಬಂದ ಆಶೀರ್ವಾದ ಕಾಯಿ ಒಯ್ಬೇಕು ಒಂದ ಪೆನ್ನು ನೋಟ್ಬುಕ್ಕ ತಗೊಂಡ್ಬರ್ಬೇಕು ಅಮಾಸಿ ನಾನು ಬುದ್ಧಿ ನಂಬಿ ಅಮಾಸ್ಕೊಂಡು ಹತ್ರಿ ನಡ್ಕೋರಿ ದುಡ್ಕೋರಿ ಪಡ್ಕೋರಿ ನಿನ್ನ ಮಗನ ಶಾಣ್ಯ ಮಾಡ್ತೀನಿ ಕಾಲ್ ಮ್ಯಾಗ ನಿಂದ್ರುವಂಗೂ ಮಾಡ್ತೀನಿ ಕಲ್ಯಾಣ ಮಾಡ್ತೀನಿ ಪೂರ ಕುಂದ್ರಿ